ನಮಸ್ಕಾರ ಸ್ನೇಹಿತರೆ, ನಾಳೆನೇ ದಸರಾ ಹಬ್ಬ. ಈ ವರ್ಷ ಬಂದಿರೋ ವಿಜಯದಶಮಿ ಹಬ್ಬ ತುಂಬಾ ಶಕ್ತಿಯುತವಾದದ್ದು. ಯಾಕಂದ್ರೆ ಪ್ರತಿ ವರ್ಷ 10 ದಿನಗಳ ಕಾಲ ದಸರಾ ನವರಾತ್ರಿಗಳನ್ನು ಆಚರಿಸುತ್ತೀವಿ. ಆದ್ರೆ ಈ ವರ್ಷ ಮಾತ್ರ 11 ದಿನಗಳ ಕಾಲ ದೇವಿಯನ್ನ ಪೂಜೆ ಮಾಡಿ ದಸರಾ ಹಬ್ಬ ಮಾಡ್ತಾ ಇದ್ದೀವಿ. ದಸರಾ ಹಬ್ಬದ ಪೂಜಾ ವಿಧಾನ, ಯಾವ ಸಮಯದಲ್ಲಿ ದುರ್ಗಾದೇವಿಯನ್ನ ಪೂಜೆ ಮಾಡಬೇಕು, ದೇವರಿಗೆ ಎಷ್ಟು ನೈವೇದ್ಯಗಳನ್ನು ಸಮರ್ಪಿಸಬೇಕು, ನೀವು ಪಾಟಿಸಬೇಕಾದ ವಿಧಿವಿಧಾನಗಳು, ಜಮ್ಮಿ ಗಿಡದ ಪೂಜೆ, ವಾಹನಗಳ ಪೂಜೆ, ವಿಜಯ ಮುಹೂರ್ತ, ಇಂತಹ ಎಷ್ಟೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಅಕ್ಟೋಬರ್ 2ನೇ ತಾರೀಕು ಅಂದ್ರೆ ನಾಳೆ ದಸರಾ ದಿನದಂದು ಪ್ರತಿಯೊಬ್ಬರು ಕೂಡ ದುರ್ಗಾದೇವಿಯನ್ನ ಪೂಜೆ ಮಾಡಬೇಕು. ಹಾಗಾಗಿ ತಪ್ಪದೆ ನಿಮ್ಮ ದೇವರ ಮನೆಯಲ್ಲಿ ದುರ್ಗಾದೇವಿ ಫೋಟೋ ಇರಲೇಬೇಕು. ದುರ್ಗಾದೇವಿ ಫೋಟೋ ನಿಮ್ಮ ಮನೆಯಲ್ಲಿದ್ರೆ ನಿಮ್ಮ ಇಡೀ ಕುಟುಂಬಕ್ಕೆ ಸಕಲ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ. ಒಂದು ವೇಳೆ ಫೋಟೋ ಇಲ್ಲದೆ ಇದ್ರೆ ಲಕ್ಷ್ಮೀ ದೇವಿ ಫೋಟೋ ಅಥವಾ ಪಾರ್ವತಿ ದೇವಿ ಫೋಟೋ ಇಟ್ಟು ಪೂಜೆ ಮಾಡಬಹುದು. ಅದು ಕೂಡ ಇಲ್ಲ ಅಂದ್ರೆ ಅರಿಶಿಣದಿಂದ ಒಂದು ಚಿಕ್ಕ ದುರ್ಗಾದೇವಿ ಬೊಂಬೆನ ತಯಾರಿಸಿ ಅದನ್ನಿಟ್ಟು ಕೂಡ ಪೂಜೆ ಮಾಡ್ಕೊಳ್ಳಿ. ಅದೇ ರೀತಿ ಹಬ್ಬ ಬರೋದ್ರೊಳಗೆ ಇವತ್ತೇ ನಿಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಹಳೆ ವಸ್ತುಗಳು ಅಥವಾ ಮುರಿದೋಗಿರೋ ವಸ್ತುಗಳು, ಕಿತ್ತೋಗಿರೋ ವಸ್ತುಗಳು ಇದ್ರೆ ಅದನ್ನೆಲ್ಲ ತೆಗೆದು ಬಿಸಾಡಿ. ಇಲ್ಲದಿದ್ರೆ ಎಲ್ಲಾದ್ರೂ ಒಂದು ಕಡೆ ಗಂಟು ಕಟ್ಟಿ ಮನೆ ಆಚೆ ಇಟ್ಟು ಹಬ್ಬದ ನಂತರ ಬೇಕಾದ್ರೆ ತಂದಿಟ್ಕೊಳ್ಳಿ. ನಾಳೆ ಬೆಳಿಗ್ಗೆ 7:30ಯಿಂದ 9:52 ಮಧ್ಯದಲ್ಲಿ ದುರ್ಗಾದೇವಿಯ ಪೂಜೆ ಮಾಡಬೇಕು. ಸಾಧ್ಯವಾಗದಿದ್ರೆ ಬೆಳಿಗ್ಗೆ 11:30ರಿಂದ ಮಧ್ಯಾಹ್ನ 1:30 ಮಧ್ಯದಲ್ಲಿ ದೇವಿಯನ್ನ ಪೂಜಿಸಬಹುದು. ನಾಳೆ ಮನೆಯಲ್ಲಿರೋ ಪ್ರತಿಯೊಬ್ರು ಕೂಡ ಖಂಡಿತ ತಲೆ ಸ್ನಾನ ಮಾಡ್ಕೋಬೇಕು. ವಿಶೇಷವಾಗಿ ನಾಳೆ ಪ್ರತಿಯೊಬ್ಬರು ಕೆಂಪು ಬಟ್ಟೆ ಅಥವಾ ನಿಮ್ಮ ಬಟ್ಟೆಯಲ್ಲಿ ಕೆಂಪು ಬಣ್ಣ ಇರುವಂತಹ ಯಾವುದಾದ್ರೂ ಬಟ್ಟೆನ ಹಾಕೊಂಡ್ರೆ ಒಳ್ಳೇದು. ಈ ದಿನದಂದು ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡ್ರೆ ದೇವಿ ಅನುಗ್ರಹ ಬೇಗನೆ ಸಿಗುತ್ತೆ. ಅದೇ ರೀತಿ ನಿಮ್ಮ ಮನೆಯ ಮುಖದ್ವಾರವನ್ನು ವಿಶೇಷವಾಗಿ ಅಲಂಕರಿಸಿಕೊಳ್ಳಬೇಕು. ಯಾಕಂದ್ರೆ ದಸರಾ ಹಬ್ಬದಂದು ಪ್ರತಿಯೊಬ್ಬರ ಮನೆ ಮುಖದ್ವಾರದ ಬಳಿ ದುರ್ಗಾದೇವಿ ಬಂದು ನೋಡ್ತಾರಂತೆ. ಬಾಗಿಲ ಬಳಿ ಬಂದ ದುರ್ಗಾದೇವಿಯನ್ನು ನಿಮ್ಮ ಮನೆಯೊಳಗೆ ಆಹ್ವಾನಿಸಬೇಕು ಅಂದ್ರೆ ನಿಮ್ಮ ಮನೆಯ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ಮಾವಿನೆಲೆ ತೋರಣ ಕಟ್ಟಿ ಚೆಂಡು ಹೂವಿಂದ ಬಾಗಿಲಿಗೆ ಮಾಲೆ ಹಾಕಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿರ್ಬೇಕು. ಈ ರೀತಿ ನಿಮ್ಮ ಮನೆ ಮುಖದ್ವಾರವನ್ನು ಅಲಂಕರಿಸಿದ್ರೆ ದುರ್ಗಾದೇವಿ ಸ್ವಲ್ಪ ಕೂಡ ಆಲೋಚಿಸದೆ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾರೆ. ನೀವು ಮಾಡೋ ಪೂಜೆಗಳನ್ನ ನೋಡ್ತಾ, ನೀವಿಡೋ ನೈವೇದ್ಯವನ್ನ ತಿಂತ ನಿಮ್ಮ ಕುಟುಂಬವನ್ನು ಹರಸಿ ಹೋಗ್ತಾರೆ. ಇನ್ನು ವಿಜಯದಶಮಿ ಹಬ್ಬದಂದು ನಿಮ್ಮ ಮನೆ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರನೇ ದೇವಿಯನ್ನ ಪೂಜೆ ಮಾಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ದೇವರ ಮನೆ ಇದ್ರೆ ತುಂಬಾ ಒಳ್ಳೇದು. ಒಂದು ವೇಳೆ ನಿಮ್ಮ ದೇವರ ಮನೆ ಬೇರೆ ದಿಕ್ಕಿನಲ್ಲಿದ್ರೆ ನೀವು ಮಾತ್ರ ಈಶಾನ್ಯ ದಿಕ್ಕಿನಲ್ಲಿ ಒಂದು ಟೇಬಲ್ ಹಾಕಿ ಅದರ ಮೇಲೆ ದುರ್ಗಾದೇವಿ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಅದಕ್ಕಾಗಿ ನೀವು ಮೊದಲು ಒಂದು ಟೇಬಲ್ ಹಾಕೊಂಡು ಅದರ ಮೇಲೆ ಒಂದು ಕೆಂಪು ಬಟ್ಟೆನ ಹರಡಿ ಆ ಬಟ್ಟೆ ಮೇಲೆ ದುರ್ಗಾದೇವಿ ಫೋಟೋ ಅಥವಾ ಅರಿಶಿಣದಿಂದ ತಯಾರಿಸಿದಂತ ದುರ್ಗಾದೇವಿಯನ್ನ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಲಕ್ಷ್ಮೀ ದೇವಿ, ಕನಕ ದುರ್ಗಾದೇವಿ, ಸರಸ್ವತಿ ದೇವಿ, ಪಾರ್ವತಿ ದೇವಿ, ಹೀಗೆ ಯಾವ ದೇವಿಯನ್ನ ನೀವು ಪೂಜೆ ಮಾಡಬೇಕು ಅನ್ಕೊಂಡ್ರು ಕೂಡ ಇದೇ ರೀತಿ ಈಶಾನ್ಯ ದಿಕ್ಕಿನಲ್ಲಿ ಮಾತ್ರ ಪೂಜೆ ಮಾಡಬೇಕಾಗುತ್ತೆ. ನಾಳೆ ಕೆಂಪು ಬಣ್ಣದ ಹೂಗಳಿಂದ ದೇವಿಯನ್ನ ಪೂಜೆ ಮಾಡಿದ್ರೆ ವಿಪರೀತವಾದ ಧನಪ್ರಾಪ್ತಿ ಉಂಟಾಗುತ್ತೆ. ಅದೇ ರೀತಿ ವಿಜಯದಶಮಿ ಪೂಜೆಯಲ್ಲಿ ತಪ್ಪದೆ ಕಲಶ ಪ್ರತಿಷ್ಠಾಪನೆ ಮಾಡಬೇಕು. ಕಲಶಕ್ಕೆ ಅರಿಶಿಣ ಹಾಗೂ ಕುಂಕುಮದ ಬೊಟ್ಟನ್ನಿಟ್ಟು ಕಲಶದಲ್ಲಿ ನೀರು ತುಂಬಿಸಿ ಕಲಶದ ಮೇಲೆ 5 ಮಾವಿನೆಲೆ ಅಥವಾ ವೀಳ್ಯದೆಲೆ ಇಟ್ಟು ಮಧ್ಯದಲ್ಲಿ ಅರಿಶಿಣದಿಂದ ಅಲಂಕರಿಸಿದಂತ ತೆಂಗಿನಕಾಯಿಯನ್ನ ಇಟ್ಟು ಕೆಂಪು ಹಾಗೂ ಹಳದಿ ಬಣ್ಣದ ಹೂಗಳಿಂದ ಕಲಶವನ್ನು ಅಲಂಕರಿಸಿ ಅದನ್ನು ದುರ್ಗಾದೇವಿ ಫೋಟೋ ಪಕ್ಕದಲ್ಲಿ ಅಥವಾ ಮುಂದೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ದೇವಿಯನ್ನು ಪೂಜಿಸುವ ಮುಂಚೆ ತಪ್ಪದೆ ಗಣಪತಿ ಪೂಜೆ ಮಾಡಬೇಕು. ಹಾಗಾಗಿ ಅರಿಶಿಣದಿಂದ ಗಣಪತಿಯನ್ನು ತಯಾರಿಸಿ ಅದಕ್ಕೆ ಕುಂಕುಮದ ಬೊಟ್ಟನ್ನು ಇಟ್ಟು ಹೂಗಳನ್ನು ಸಮರ್ಪಿಸಿ
ಅದನ್ನೊಂದು ವೀಳ್ಯದೆಲೆ ಮೇಲೆ ಇಟ್ಟು ಕಲಶದ ಪಕ್ಕದಲ್ಲಿ ಇಟ್ಕೊಳ್ಳಿ. ಮೊದಲು ಗಣಪತಿ ಪೂಜೆ ಮಾಡಿ ಅದರ ನಂತರ ದೀಪಾರಾಧನೆ ಮಾಡಬೇಕು. ಎಲ್ಲರೂ ದೀಪ ಹಚ್ಚಿದ ಮೇಲೆ ಗಣೇಶನ ಪೂಜೆ ಮಾಡ್ತಾರೆ. ಆದ್ರೆ ದೀಪ ಹಚ್ಚೋಕೂ ಮೊದಲು ಗಣೇಶನಿಗೆ ಕೈ ಮುಗಿದು ಅದರ ನಂತರನೇ ದೀಪ, ಅಗರಬತ್ತಿ ಯಾವ್ದಾದ್ರೂ ಕೂಡ ಹಚ್ಕೋಬೇಕು. ಇನ್ನು ನಾಳೆ ಹಸು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಮನೆಗಿರುವಂತ ಹಣದ ಸಮಸ್ಯೆಗಳೆಲ್ಲವೂ ಕೂಡಲೇ ಬಗೆಹರಿಯುತ್ತದೆ. ಸಾಮಾನ್ಯವಾಗಿ ಹಿತ್ತಾಳೆ ದೀಪದಲ್ಲಿ ದೀಪಾರಾಧನೆ ಮಾಡ್ತೀವಿ. ಆದ್ರೆ ದಸರಾ ಹಬ್ಬದ ದಿನ ಮಾತ್ರ ಮಣ್ಣಿನ ದೀಪದಲ್ಲಿ ಅಥವಾ ಹಿಟ್ಟಿನ ದೀಪದಲ್ಲಿ ದೀಪಾರಾಧನೆ ಮಾಡಬೇಕು. ನಾಳೆ ದೇವಿ ಫೋಟೋ ಮುಂದೆ 2 ಮಣ್ಣಿನ ದೀಪ ಅಥವಾ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ಒಂದೊಂದು ದೀಪದಲ್ಲಿ 9 ಬತ್ತಿಗಳು ಇರುವಂತೆ ನೋಡಿಕೊಳ್ಳಿ. ಇನ್ನು ದೇವಿಗೆ ನೀವು ಸಮರ್ಪಿಸುವ ನೈವೇದ್ಯದಲ್ಲಿ ನಿಂಬೆಹಣ್ಣು ಚಿತ್ರಾನ್ನ ಅಥವಾ ಹುಣಸೆ ಹಣ್ಣು ಚಿತ್ರಾನ್ನ, ಅದರ ಜೊತೆಗೆ ಸಿಹಿ ಪೊಂಗಲ್ ಇಟ್ಟು ನೈವೇದ್ಯ ಮಾಡಬೇಕು. ತುಂಬಾ ಶಕ್ತಿಯುತವಾದ ಈ ದಸರಾ ಹಬ್ಬದಂದು ಪ್ರತಿಯೊಬ್ಬರೂ ತಪ್ಪದೆ ರಾಜರಾಜೇಶ್ವರಿ ಅಷ್ಟೋತ್ತರವನ್ನು ಓದಬೇಕು. ಒಂದು ವೇಳೆ ಇದನ್ನು ಓದಲು ಸಾಧ್ಯ ಆಗದಿದ್ರೆ ಶ್ರೀ ಮಾತ್ರೇ ನಮಃ ಎಂಬ ಮಂತ್ರವನ್ನು 108 ಸಲ ಜಪ ಮಾಡಿ ಬಳಿಕ ದೇವಿಗೆ ಕರ್ಪೂರದಿಂದ ಆರತಿ ಕೊಟ್ಟು ನಿಮ್ಮ ಮನೆಯವರೆಲ್ಲರೂ ದೇವಿಗೆ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೊಳ್ಳಿ. ಈ ರೀತಿ ಮನೆಯಲ್ಲಿ ಪೂಜೆ ಮುಗಿದ ಮೇಲೆ ನಿಮ್ಮ ಮನೆ ಹತ್ರ ಇರುವಂತ ಯಾವ್ದಾದ್ರೂ ದೇವಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ 2 ದೀಪಗಳನ್ನು ಹಚ್ಚಿ ಬನ್ನಿ. ನಾಳೆ ದೇವಿ ದೇವಾಲಯದಲ್ಲಿ ದೀಪ ಹಚ್ಚಿದ್ರೆ ದೇವಿಯ ದೃಷ್ಟಿ ಖಂಡಿತ ನಿಮ್ಮ ಮೇಲೆ ಬೀಳುತ್ತೆ. ಆಗ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಈಡೇರುತ್ತೆ. ತುಂಬಾ ಶಕ್ತಿಯುತವಾದ ದಸರಾ ಹಬ್ಬದ ದಿನದಂದು ಶುಭ ಕಾರ್ಯಗಳು ಮಾಡಿದರೆ ತುಂಬಾ ಒಳ್ಳೆಯದು. ಅದೇ ರೀತಿ ಹೊಸ ವ್ಯಾಪಾರ ಶುರು ಮಾಡಿದರೆ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಬರದೆ ಅಧಿಕ ಧನಲಾಭ ಬರುತ್ತೆ. ಅದೇ ರೀತಿ ನಾಳೆ ನೀವು ಹೊಸ ವಾಹನ ಕೊಂಡುಕೊಂಡ್ರೆ ತುಂಬಾ ಒಳ್ಳೆಯದು. ನಾಳೆ ಚಿನ್ನ ಅಥವಾ ಬೆಳ್ಳಿ ಆಭರಣಗಳು ಕೊಂಡುಕೊಂಡ್ರೆ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಆ ಆಭರಣಗಳು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅಡ ಇಡೋದಾಗಿರ್ಬೋದು, ಕಳೆದೋಗೋದಾಗಿರ್ಬೋದು, ಈ ತರ ಯಾವ ಅಪಶಕುನ ಕೂಡ ನಡೆಯಲ್ಲ. ಜೊತೆಗೆ ಮತ್ತೆ ಮತ್ತೆ ನೀವು ಹೊಸ ಹೊಸ ಆಭರಣ ಕೊಂಡುಕೊಳ್ತಾ ಇರ್ತೀರಿ. ಪ್ರತಿ ವರ್ಷ ದಸರಾ ಹಬ್ಬದಂದು ಅದ್ಭುತವಾದ ವಿಜಯ ಮುಹೂರ್ತ ರೂಪುಗೊಳ್ಳುತ್ತೆ. ಆ ಮುಹೂರ್ತಕ್ಕೆ ತುಂಬಾ ಹೆಚ್ಚಿನ ದೈವಶಕ್ತಿ ಇರುತ್ತದೆ. ಆ ಅಮೃತ ಗಳಿಗೆಯಲ್ಲಿ ನೀವು ಯಾವ ಕೆಲಸ ಮಾಡಿದರೂ ಕೂಡ ವಿಜಯ ಪ್ರಾಪ್ತಿಯಾಗುತ್ತದೆ. ಹಾಗೆ ನೀವು ಕೇಳಿದ ಎಲ್ಲಾ ಕೋರಿಕೆಗಳು ಈಡೇರುತ್ತದೆ. ದೇವತೆಗಳು ಸಮುದ್ರ ಮಂಥನ ಮಾಡಿದಾಗ ಅಮೃತ ಹುಟ್ಟಿ ಬಂತು. ಆ ಅಮೃತ ಬಂದ ಮುಹೂರ್ತವನ್ನೇ ವಿಜಯ ಮುಹೂರ್ತ ಅಂತ ಕರೀತಾರೆ. ನಾಳೆ ಈ ವಿಜಯ ಮುಹೂರ್ತ ಮಧ್ಯಾಹ್ನ 1:50 2:38 ಇರುತ್ತದೆ. ಒಟ್ಟು 48 ನಿಮಿಷಗಳ ಕಾಲ ಅದ್ಭುತವಾದ ವಿಜಯ ಮುಹೂರ್ತ ರೂಪುಗೊಳ್ಳಲಿದೆ. ಈ ಅದ್ಭುತವಾದ ಅವಕಾಶವನ್ನು ಯಾರೂ ಕೂಡ ಕಳೆದುಕೊಳ್ಳಬೇಡಿ. ಈ ವಿಜಯ ಮುಹೂರ್ತದಲ್ಲಿ ಯಾವ ಕೆಲಸ ಶುರು ಮಾಡಿದರೂ ಗೆಲುವು ಸಾಧಿಸುತ್ತೀರಿ. ಅದೇ ರೀತಿ ಈ ಮುಹೂರ್ತದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಕೋರಿಕೆ ಇದ್ರೆ ಅದನ್ನು ದುರ್ಗಾದೇವಿಗೆ ಹೇಳಿಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಖಂಡಿತ ಆ ಕೋರಿಕೆ ಈಡೇರುತ್ತದೆ. ನಾಳೆ ಖಂಡಿತವಾಗಲೂ ಎಲ್ಲರೂ ನಿಮ್ಮ ಮನೆಯಲ್ಲಿರುವಂತ ವಾಹನಗಳಿಗೆ ಪೂಜೆ ಮಾಡಬೇಕು. ಬರೀ ಹೊಸ ವಾಹನಗಳಿಗೆ ಮಾತ್ರ ಅಲ್ಲದೆ ಹಳೆ ವಾಹನಗಳಿಗೂ ಕೂಡ ಪೂಜೆ ಮಾಡಬೇಕು. ಸಾಧ್ಯ ಆದ್ರೆ ನಿಮ್ಮ ಮನೆ ಹತ್ರ ಇರೋ ಯಾವ್ದಾದ್ರೂ ದೇವಾಲಯಕ್ಕೆ ಹೋಗಿ ಅಲ್ಲಿ ನಿಮ್ಮ ವಾಹನಗಳಿಗೆ ಪೂಜೆ ಮಾಡಿಸಿದ್ರೆ ಭವಿಷ್ಯತ್ತಿನಲ್ಲಿ ವಾಹನ ಅಪಘಾತಗಳು ನಡೀದೇ ಇರುತ್ತೆ. ಅದೇ ರೀತಿ ವೃತ್ತಿಪರವಾಗಿ ಉಪಯೋಗಿಸುವಂತ ಆಯುಧಗಳು ಅಂದ್ರೆ ಪ್ರತಿದಿನ ಮನೆಯಲ್ಲಿ ಬಳಸುವಂತ ಕತ್ತಿ, ಕತ್ರಿ, ಸೂಜಿ, ಶೇವಿಂಗ್ ಸೆಟ್ಟು, ಮಚ್ಚು, ನೇಗಿಲು, ಕುಡುಗೋಲು ಮುಂತಾದ ಆಯುಧಗಳಿಗೂ ಕೂಡ ನಾಳೆ ಪೂಜೆ ಮಾಡಬೇಕು. ಇದರಿಂದ ದೇವಿ ಅನುಗ್ರಹ ಸಿಗುತ್ತೆ. ಆ ವಸ್ತುಗಳಿಂದ ಯಾವುದೇ ಅಪಶಕುನ ನಡೆಯದಂತಿರುತ್ತೆ. ನಿಮ್ಮ ಆದಾಯ ವಿಪರೀತವಾಗಿ ಬೆಳೆಯಬೇಕಂದ್ರೆ ನಾಳೆ ಬೆಳಿಗ್ಗೆ ನೀವು ಪೂಜೆ ಮಾಡಿದ ನಂತರ ನಿಮ್ಮ ಮನೆಗೆ 3 ಮುತ್ತೈದೆಯರನ್ನು ಕರೆದು ಅವರಿಗೆ ತಾಂಬೂಲ ಕೊಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ನಿಮ್ಮ ಮನೆಯ ಆದಾಯ ವಿಪರೀತವಾಗಿ ಬೆಳೆಯುತ್ತದೆ. ಇನ್ನು ವಿಜಯದಶಮಿ ಹಬ್ಬದಂದು ದೇವಿಯ ಜೊತೆಗೆ ಶ್ರೀರಾಮನನ್ನು ಕೂಡ ಪೂಜೆ ಮಾಡಬೇಕು. ಈ ರೀತಿ ನೀವು ದಸರಾ ಹಬ್ಬ ಆಚರಿಸಿದರೆ ಕೋಟಿ ಜನ್ಮಗಳ ಮಹಾಪುಣ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ದುರ್ಗಾದೇವಿಯು ಸ್ವತಃ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾರೆ.
ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.